ಇವಾಗ ರಾಜು ಅವರು ಕದಂಬಕ್ಕೆ ಅಂದರೆ ಬಿಸಿಬೇಳೆ ಬಾತ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ಇವಾಗ ಅವರು ಹೇಳ್ತಾರೆ. ಮೆಂತ್ಯ, ಕಡಲೆಬೇಳೆ, ಇಂಗು, ಧನಿಯಾ, ಜೀರಿಗೆ, ಮೆಣಸು, ಚಕ್ಕೆ, ಕೊಬ್ಬರಿ, ಕರಿಬೇವಿನ ಸೊಪ್ಪು, 2 ಥರ ಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ತೆಂಗಿನ ತುರಿ, ಬ್ಯಾಡಗಿ ಮತ್ತು ಗುಂಟೂರು. ಆಮೇಲೆ ಇದು ರಿಫೈಂಡ್ ಆಯಿಲ್, ಎಣ್ಣೆ ಇಟ್ಕೊಂಡಿದ್ದೀರಾ, ರಿಫೈನ್ಡ್ ಆಯಿಲು. ಓಕೆ, ರೈಟ್ ಸರ್. ಸ್ಟಾರ್ಟ್ ಮಾಡೋದ ಮಸಾಲಾನೇ ಕೊಟ್ಬಿಡೋ ಡೈರೆಕ್ಟಾಗಿ ಬೇಕಾದ್ರೆ. ಇವಾಗ ಕದಂಬ ಅಂದರೆ ಬಿಸಿಬೇಳೆ ಬಾತಿಗೆ ಇವರು ರೆಡಿಯಾಗಿರೋ ಮೆಣಸಿನ ಪುಡಿ ಖಾರದ ಪುಡಿ ಏನಂತೀರ ಅದನ್ನು ಹಾಕ್ತಾ ಇಲ್ಲ, ಇಂಗು ಡೈರೆಕ್ಟಾಗಿ ಫ್ರೆಶ್ ಆಗಿ ಇವರು ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಇಂಗು, ಕಡಲೆಬೇಳೆ, ಮೆಂತ್ಯ ಹಾಕ್ತಾ ಇದ್ದಾರೆ. ದಾಲ್ಚಿನ್ನಿ, ಚಕ್ಕೆ, ಇವಾಗ ಏನು ಇವರು ಯೂಸ್ ಮಾಡ್ತಿರೋ ಸಾಮಗ್ರಿಗಳು ಇದೆಲ್ಲ ತುಂಬ ಟ್ರೆಡಿಷ್ನಲ್ಲು, ಮಾಡ್ರನ್ ಆಗಿ ಏನು ಇದರಲ್ಲಿ ಹೊಸದಾಗಿ ಏನಿಲ್ಲ. ಟ್ರೆಡಿಷ್ನಲ್ ಆಗಿ ಅದನ್ನು ಮಾಡಿಬಿಟ್ಟು ಅದನ್ನೇ ನ್ಯಾಚುರಲ್ ಟೇಸ್ಟ್ ಕೊಡ್ತಾರೆ. ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆರ್ ಕಲರ್ಸ್ ಈಸ್ ಬೀಯಿಂಗ್ ಯೂಸ್ಡ್. ಅಷ್ಟು ಕಡಲೆಬೇಳೆ ಒಂದು ಕೆಂಪಾಗಿ ಅಥವಾ ಗೋಲ್ಡನ್ ಬ್ರೌನ್ ಆಗಿ ಬರ್ತಾ ಇದೆ. ರಾಜು ಅವರೇ, ಗೋಲ್ಡನ್ ಬ್ರೌನ್ ಕರೆಕ್ಟಾ, ಕೆಂಪು ಕರೆಕ್ಟಾ? ಅದು ಗೋಲ್ಡನ್ ಬ್ರೌನ್, ತುಂಬಾ ಸಿಹಿಗೆ ಬಿಡಬಾರ್ದು ಅಷ್ಟೇ. ಓಕೆ ಓಕೆ. ಈ ಅಡುಗೆ ಮಾಡೋದು ಅಂದರೆ ಏನೋ ರಾಕೆಟ್ ಸೈನ್ಸ್ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ, ಬಟ್ ರೆಡಿ ಇದೆ ರಾಕೆಟ್ ಸೈನ್ಸ್. ಇದು ಕಡಲೆಬೇಳೆ ಎಷ್ಟು ಹಾಕಿದೀವೋ ಅದಕ್ಕಿಂತ ಒಂಚೂರು ಜಾಸ್ತಿ ಧನಿಯಾ. ಓಕೆ, ಧನಿಯಾ ಹಾಕಿದ್ರು ಅಂದರೆ ಕೊತ್ತಂಬರಿ ಬೀಜ, ಇವಾಗ ಕರಿಬೇವಿನ ಸೊಪ್ಪು, ಗಾಡಿಗೆ ಒಂದು ಹಿಡಿ ಅಷ್ಟು, ಒಂದು ಹಿಡಿ ಬ್ಯಾಡಿಗೆ ಅಷ್ಟು, 25 ಜನಕ್ಕೆ ಆಗಷ್ಟು. ಇದೊಂದು 4, ಮತ್ತು ಗುಂಟೂರು ಒಂದು 4 ಮೆಣಸಿನಕಾಯಿ. ಯಾವುದರಲ್ಲಿ ಕಲರ್ ಬರೋದು ರಾಜು? ಬ್ಯಾಡಿಗೆ ಬ್ಯಾಡಿಗೆನಲ್ಲಿ ಕಲರ್ ಬರುತ್ತೆ, ಗುಂಟೂರು ಮೆಣಸಿನಕಾಯಿನಲ್ಲಿ ಖಾರ ಬರುತ್ತೆ. ಖಾರ ಜಾಸ್ತಿ ಬ್ಯಾಡಿಗೆನೇ ಯೂಸ್ ಮಾಡೋದು. ಅದು ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನಕಾಯಿ ಒಂದಕ್ಕೊಂದಕ್ಕೆ ಅದು ತುಂಬ ಕೋಆಪ್ರೇಟಿವ್ ಆಗಿ ಒಂದಕ್ಕೊಂದಕ್ಕೆ ಹೆಲ್ಪ್ ಮಾಡಿ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಇವಾಗ ಕೊಬ್ಬರಿ ಹಾಕಿದ್ರು, ಒಣಕೊಬ್ಬರಿ ಒಂದು ಅರ್ಧ ಕಾಯಿ, ಒಂದು ಅರ್ಧ ತೆಂಗಿನಕಾಯಿ ಹಾಕಿದ್ದಾರೆ. ಇದು ನೀವು ಮಾಡ್ತಾ ಇರೋದು ಎಷ್ಟು ಜನಕ್ಕೆ? ಇದು 25 ಜನಕ್ಕೆ ಆಗುತ್ತೆ. 25 ಜನಕ್ಕೆ ಆಗುತ್ತೆ ನೋಡಿ. ಅದು 1 ಟೀ ಸ್ಪೂನ್ ಅಷ್ಟು ಗಸಗಸೆ, 1 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕ್ತಾ ಇದ್ದಾರೆ. ಲಾಸ್ಟಲ್ಲಿ ಅರಿಶಿನ ಹಾಕಿ, ಅರಿಶಿನ ಅಷ್ಟು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆ್ಯಂಟಿಸೆಪ್ಟಿಕ್ಕು, ತುಂಬ ಅದರಲ್ಲಿ ಆರೋಗ್ಯಕ್ಕೆ ತುಂಬ ಅನುಕೂಲವಾದ ಅಂಶಗಳಿದೆ ಅದರಲ್ಲಿ. ಇವಾಗ ಇದನ್ನು ಇನ್ನೂ ರುಬ್ಕೊಂಬಿಡೋದು ಅಷ್ಟೇ. ಇದು ಚಾಯ್ಕಾಯಿ ಜಾಪತ್ರೆ. ಈ ಕದಂಬಕ್ಕೆ ಬೇಕಾಗಿರೋ ತರಕಾರಿಗಳು, ಇದು ಎಷ್ಟು ತರಕಾರಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಕದಂಬ ಅಂದರೆ ಬಿಸಿಬೇಳೆ ಬಾತು, ನಳಗಿರಿ ಸಾದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಹುಳಿಯನ್ನ ಅಂತಾರೆ. ಅಂದರೆ ಇದು ಬೂದುಗುಂಬಳಕಾಯಿ, ಟೊಮ್ಯಾಟೊ, ನ್ಯಾಷನಲ್ ಫ್ಲ್ಯಾಗು ಆ ಥರ ಕಲರ್ ಇದೆ. ಬೀನ್ಸು, ನವಿಲುಕೋಸು ಮತ್ತು ಕ್ಯಾರೆಟು, ಇದು ಗ್ರೀನ್ ಪೀಸು, ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನ್ಕಾಯಿ,
ಇದು ಸಿಗುಂಬಳ, ಬೇಡ ಬಿಡು, ಎಲ್ರಿಗೂ ಎಲ್ಲನೂ ಹೇಳ್ಕೊಡ್ಬಾರ್ದು. ಮತ್ತು ಇದು ಸೀಮೆ ಬದನೆಕಾಯಿ, ಗೊತ್ತಾಯ್ತು, ಕರಿಬೇವಿನ ಸೊಪ್ಪು, ಎಲ್ರೂ ಎಲ್ಲ ಐಟಮು ಹೇಳ್ಕೊಡ್ಬಾರ್ದು. ಕದಂಬ ಅಂದರೆ ಬಿಸಿಬೇಳೆ ಬಾತಿಗೆ ಹೋಗುತ್ತೆ ಇದು. ಇದನ್ನ ಇವಾಗ ಮಿಕ್ಸರಲ್ಲಿ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಳ್ತಾರೆ. ಪೌಡ್ರಲ್ಲ, ಡೈರೆಕ್ಟ್ ರುಬ್ಕೊಂಡ್ಬಿಡೋದೆ, ಡೈರೆಕ್ಟಾಗಿ ಮಸಾಲೆ ನೀರು ಹಾಕಿ ರುಬ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಖಾರನ ಡೈರೆಕ್ಟಾಗಿ ಅರ್ದಿದ್ದು ಖಾರನ ಡೈರೆಕ್ಟಾಗಿ ಅದನ್ನು ಅಕ್ಕಿ ಮತ್ತು ಬೇಳೆ ಅದೇನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸೇರಿಸ್ಬಿಡ್ತಾರೆ. ಹಾಂ, ಪಾತ್ರೆ ಯಾವುದಕ್ಕೆ ರಾಜು ಇದು? ಇದು ಕದಂಬಾಗೆ. ನಾನು ಇದು RO ನೀರೇ, ಕ್ಯಾನ್ ನೀರೇ ಯೂಸ್ ಮಾಡೋದು ಜನರಲ್ ಆಗಿ ಅಡುಗೆಗೆಲ್ಲ. ಓಕೆ, ದಟ್ಸ್ ರಿಯಲಿ ಗುಡ್. ಹಾಂ, ಮತ್ತು ಇದು ಮಸಾಲೆ ಎಲ್ಲ ಹುರಿದಿದ್ರಲ್ಲ ಅದರದ್ದು ಖಾರ ಹರ್ಕೊಂಡಿದ್ದಾರೆ ನೋಡಿ. ಪ್ಯಾರಲಲ್ ಆಗಿ ಈ ಕಡೆ ಬಿಸಿಬೇಳೆ ಬಾತಿಗೆ ಅರ್ಧ ಸೇರು ಅಕ್ಕಿ, ಅಂದರೆ 3 ಪಾವು ತೊಗರಿಬೇಳೆ, ಅರ್ಧ ಪಾವು ಅಂದರೆ ಅರ್ಧ ಸೇರು 2 ಪಾವು ಅಕ್ಕಿ, ಮತ್ತು 2 ಪಾವು ಅಕ್ಕಿ, ಬೇಳೆ ಜಾಸ್ತಿ ಕದಂಬ. ಇದು ಖಾರ ಹತ್ತಿದ್ದು ಅವಾಗಲೇ ಹೇಳಿದೆ. ಇದು ಕದಂಬಾಗೆ ನಮ್ಮ ರಾಜು ಹೇಳೋ ಪ್ರಕಾರ ತೊಗರಿಬೇಳೆ ಜಾಸ್ತಿ ಬೇಕು, ಅದೇ ಬೇಸ್ ಅಲ್ವಾ? ಬೇಡ ಅದು. ಈಗ ತೊಗರಿಬೇಳೆ ಹಾಕೋಣ. ನೀರು ಕುದಿ ಬಂದಿದೆ, ನೀರು ಕುದೀತಾ ಇದೆ. ಇವಾಗ ತೊಗರಿಬೇಳೆ ಹಾಕ್ತಾ ಇದ್ದಾರೆ ನೋಡಿ. ಇವೆಲ್ಲ ನಾವು ಮನೇಲಿ ಕುಕ್ಕರಲ್ಲಿ ಮಾಡ್ತೀವಲ್ಲ, ಅದಕ್ಕಿಂತ ಈ ರೀತಿ ಸಪ್ರೇಟಾಗಿ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಕೆಲವ್ರು ಹೇಳ್ತಾರೆ ವಿಟಮಿನ್ಸು ಅದೆಲ್ಲ ಇದಾಗ್ಬಿಡುತ್ತೆ, ನ್ಯೂಟ್ರಿಷನ್ ಇರೋಲ್ಲ ಅಂತ. ಅದರಿಂದ ಆದಷ್ಟು ನಾವುಗಳು ಈ ಥರ ಮಾಡಿದ್ರೆ ನಿಮ್ಮ ಅನುಕೂಲ. ಅದಕ್ಕೊಂದು ಚೂರು ತುಪ್ಪ ಹಾಕಿದ್ರೆ ಉಕ್ಕಲ್ಲ ನೋಡಿ. ಇದೊಂದು ಸೀಕ್ರೆಟು, ಬೇಳೆ ಹಾಕಿದ್ರೆ ಅದು ಉಕ್ತಾ ಇರುತ್ತೆ, ಅದರಿಂದ ಸ್ವಲ್ಪ ತುಪ್ಪ ಹಾಕಿದ್ರೆ ಅದು ಉಕ್ಕೋದಿಲ್ಲ, ಆವಾಗ ಚೆನ್ನಾಗೂ ಬೇಯುತ್ತೆ. ನೋಡಿ ಉಕ್ಕೋದು ನಿಂತೋಯ್ತು. ವಾವ್, ನೋಡಿ ಉಕ್ಕೋದೇ ನಿಂತೋಯ್ತು. ಸಿಂಪ್ಲಿ ಗ್ರೇಟ್. ಇವಾಗ ಅರಿಶಿನ ಹಾಕ್ತಾ ಇದ್ದಾರೆ, 1 ಟೀ ಸ್ಪೂನ್ ಅಷ್ಟು. 1 ಟೀ ಸ್ಪೂನ್ ಅರಿಶಿನ. ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಕಲರ್ ಅಷ್ಟೇ, ಅಂದರೆ ಕಲರ್ ಅಷ್ಟೇ. ಅದು ಅರಿಶಿನ ರುಚಿನೂ ಕೊಡುತ್ತೆ. ಹಾಂ, ಅರಿಶಿನ ರುಚಿನೂ ಕೊಡುತ್ತೆ ನೋಡಿ. ಚೂರು ತರಕಾರಿ ತಗೋ, ಇದೇ ಬೇರೆ. ಬೇಳೆ ಅರ್ಧಕ್ಕಿಂತ ಜಾಸ್ತಿ ಬೆಂದಿದೆ. ಗಟ್ಟಿ ತರಕಾರಿ ಎಲ್ಲ ಫಸ್ಟ್ ಹಾಕೋಣ. ಬೂದುಗುಂಬಳಕಾಯಿ, ಗಟ್ಟಿ ತರಕಾರಿ ಅಂದರೆ ಗಟ್ಟಿ ತರಕಾರಿ, ಕ್ಯಾರೆಟು ಇದೆಲ್ಲ ತೊಳೆದಿಟ್ಕೊಂಡಿದ್ದೀವಿ. ನವಿಲ್ಕೋಸು ಮತ್ತು ಬೀನ್ಸು ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಸೀಮೆ ಬದನೆಕಾಯಿ. ಇದು ಸೀಮೆ ಬದನೆಕಾಯಿ. ತರಕಾರಿ ಹಾಕಿದಷ್ಟು ಕದಂಬ ರುಚಿ. ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿದ್ದಾರೆ. ಮತ್ತು ಇದಕ್ಕೆ ಇವಾಗ ಗ್ರೀನ್ ಪೀಸ್ ಹಾಕ್ತಾ ಇದ್ದಾರೆ, ಅಂದರೆ ಹಸಿ ಬಟಾಣಿ ಬಿಡಿಸಿರೋದು. ಫ್ರೆಶ್ ಬೀನ್ಸ್ ಅಲ್ಲ? ಹಾಂ, ಫ್ರೆಶ್ ಬೀನ್ಸು. ಫ್ರೋಸನ್ ಬೀನ್ಸ್ ಎಲ್ಲ ಇದ್ದಾರೆ, ಡ್ರೈ ಬೀನ್ಸ್ ತಂದು ಅದನ್ನು ಮಾಡ್ಬೋದು. ಬಟ್ ಸೀಸನ್ ಇವಾಗ ಸಿಗ್ತಾ ಫ್ರೆಶ್ ಇದ್ದಷ್ಟು ಟೇಸ್ಟ್ ಎಲ್ಲ ಬರುತ್ತಲ್ವಾ, ನ್ಯಾಚುರಲ್ ಆಗಿರುತ್ತೆ. ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಬೇಳೆ ಬಾತಿಗೆ. ಬೇಳೆ ತರಕಾರಿ ಬೇಯುವಾಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ಕಲ್ಲುಪ್ಪು ಅಂದರೆ ರಾಕ್ ಸಾಲ್ಟು. ರೆಗ್ಯುಲರ್ ಟೇಬಲ್ ಸಾಲ್ಟಿಗಿಂತ ಅದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಮತ್ತು ಅದು ಕೂಡ ಅಯೋಡೈಸ್ಟು. ಈಗ ತರಕಾರಿ ಅರ್ಧ ಆಗಿದೆ. ಇನ್ನು ಸ್ವಲ್ಪ ಮೆತ್ತಗಿರೋ ತರಕಾರಿ ಅಂದರೆ ಕ್ಯಾಪ್ಸಿಕಮ್ಮು, ಸಿಹಿ ಕುಂಬಳಕಾಯಿ, ಟೊಮೆಟೊ. ಕೆಲವೊಬ್ರು ಫ್ರೈ ಮಾಡಿ ಹಾಕ್ತಾರೆ ಟೊಮೆಟೊ, ನಾನು ಹಾಕೋದು ಹಿಂಗೆ.
ನೋಡಿ ಬೇಳೆಗಿನ್ನ ತರಕಾರಿ ಜಾಸ್ತಿ ಇದೆ. ತರಕಾರಿನೇ ರುಚಿ ಜಾಸ್ತಿ ಕೊಡೋದು. ಎಲ್ಲ ತರಕಾರಿ ಕಲರ್ಫುಲ್ ಆಗಿದೆ ಇದು. ಈ ಮೂವೀಸಲ್ಲಿ ಹೇಳ್ತಾರಲ್ಲ ಆಯುಷ್ಮಾನ್ ಕಲರು ಡಾಕ್ಟ್ರಿ ಏನೇನೋ ಅಂದ್ಬಿಟ್ಟು, ಅದು ಅಷ್ಟು ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ. ಒಳ್ಳೆ ಕಲರ್ ಫೋಟೋ ಇದ್ದಂಗಿದೆ ಇದು. ಅವರೇನೋ ಮಾಡ್ತಾರೆ. ಹುಣಸೆ ನೀರು ಅನ್ನ ಬೆಂದ ಮೇಲೆ ಹಾಕಬೇಕು. ಮಸಾಲೆ ಅವಾಗ ರುಬ್ಬಿರೋದು. ಅರೆದಿರೋ ಖಾರ ಹಾಕ್ತಾ ಇದ್ದಾರೆ ಇವಾಗ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗಲೇ ಒಂಚೂರು ಹಾಕಿರ್ತಾರೆ. ರಾಕ್ ಸಾಲ್ಟ್ ಇದು. ಒಗ್ಗರಣೆ ಕೊಟ್ಬೋಣ. ಯಾವುದಕ್ಕೆ ಒಗ್ಗರಣೆ ಇದು? ಇದು ಕದಂಬಗೆ. ಕದಂಬ ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಇದು. ಸಾಸಿವೆ, ಸೇಲಂ, ಇದು ಹಲಸಿನಕಾಯಿ ಏನು ಬೇಕಾದ್ರೆ ಹಾಕ್ಬೋದು. ತರಕಾರಿ, ಗಟ್ಟಿ ತರಕಾರಿ ಕೊಡಮ್ಮ. ಸೇಲಂ ಹಿಡಿತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಗುಂಟೂರು ಮೆಣಸಿನಕಾಯಿ ಇದು. ಸೇಲಂ ಸೇಲಂ ಗುಂಟೂರೇ. ನೋಡಿ, ಕದಂಬಕ್ಕೆ ಬಿಸಿಬೇಳೆ ಬಾತಿಗೆ ಒಗ್ಗರಣೆಗೆ ತುಪ್ಪ ಸಾಸಿವೆ ಮತ್ತೆ ಸಿಡಿತಾ ಇದೆ. ಸಾಸಿವೆ ಎಲ್ಲ ಹಾಕಿ ಎಣ್ಣೆ ಹಾಕಿ ಅದನ್ನ ಇವಾಗ ಸಿಡಿತಾ ಇದೆ. ಸಾಸಿವೆ ಸಿಡಿತಾ ಇದೆ. ಚೂರು ಮೇಲೆ ಒಂಚೂರು ಕೊಬ್ಬರಿ ಹಾಕ್ತೀನಿ ನಾನು ಅಷ್ಟೇ. ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತಾ ಇದ್ದಾರೆ. ಬರ್ತಾ ಇದೆ ನೋಡಿ ಗಮನ. ಇದು ಇಲ್ಲಿ ಮುಂದೆ ನಿಂತ್ಕೊಂಡವರಿಗೆ ಗೊತ್ತು ಅದರದ್ದು ಟೇಸ್ಟು. ಹಾಗೆ ವಾಸನೆ ಕುಡಿದು ನಾನು ಹೊಟ್ಟೆ ತುಂಬ್ತಾ ಇದ್ದೆ. ಇದೊಂದು 2 ನಿಮಿಷ ಮುಚ್ಚಿಟ್ರೆ ಎಲ್ಲ ಹೇಳ್ಕೊಳ್ತೀನಿ.